ಒಮ್ಮೆ ಒಬ್ಬ ಶ್ರೀಮಂತ ವ್ಯಾಪಾರಿ ಬಸವಣ್ಣನವರ ಬಳಿ ಬಂದು, ಬಸವಣ್ಣನವರೇ, ನಾನು ದೇವರಿಗಾಗಿ ಒಂದು ಭವ್ಯವಾದ ಚಿನ್ನದ ಶಿಖರವಿರುವ ದೇವಸ್ಥಾನವನ್ನು ಕಟ್ಟಿಸಬೇಕೆಂದುಕೊಂಡಿದ್ದೇನೆ. ಇದು ಪುಣ್ಯದ ಕೆಲಸವಲ್ಲವೇ ಎಂದು ಕೇಳುತ್ತಾರೆ. ಅದಕ್ಕೆ ಬಸವಣ್ಣನವರು ನಸುನಗುತ್ತಾ ಹೀಗೆ ಉತ್ತರಿಸುತ್ತಾರೆ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೆ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಬಸವಣ್ಣನವರು ಆ ವ್ಯಾಪಾರಿಗೆ ತಿಳಿ ಹೇಳಿದ್ದೇನೆಂದರೆ, ಕಲ್ಲಿನ ದೇವಸ್ಥಾನಗಳು ಕಾಲಕ್ರಮೇಣ ನಾಶವಾಗಬಹುದು, ಆದರೆ ನಮ್ಮ ದೇಹವನ್ನೇ ದೇಗುಲವಾಗಿಸಿಕೊಂಡು ಅಂತರಾತ್ಮದಲ್ಲಿರುವ ದೇವರನ್ನು ಪೂಜಿಸಿದರೆ ಮತ್ತು ಸಮಾಜದ ಸೇವೆಯನ್ನು ಮಾಡಿದರೆ ಅದಕ್ಕೆ ಎಂದೂ ಅಳಿವಿಲ್ಲ. ದೇವರು ಇರುವುದು ಗುಡಿ ಗೋಪುರಗಳಲ್ಲ, ಬದಲಿಗೆ ಮನುಷ್ಯನ ಶುದ್ಧ ಮನಸ್ಸಿನಲ್ಲಿ ಮತ್ತು ಮಾಡುವ ಕಾಯಕದಲ್ಲಿ ಎಂದು ಅವರು ಬೋಧಿಸಿದರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಪೂಜಾ.